ಪಂಪಾಪತಿ ಅಂತೇಳಿ ಬಳ್ಳಾರಿಯಿಂದ ಬಂದಿದ್ದೀನಿ. ಬಳ್ಳಾರಿ ಜಿಲ್ಲೆ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯನಾದ, ಅತ್ಯಂತ ಸೇವೆಯನ್ನು ಮಾಡಿರ್ತಕ್ಕಂಥ, ಯಾವುದೇ ಪಕ್ಷಕ್ಕೆ ಹೋಗದಂಗೆ ಕಾಂಗ್ರೆಸ್ಸಿಗಾಗಿ ಮುಡುಪಾಗಿದ್ದಂಥ ನನ್ನ ಇಡೀ ಕುಟುಂಬ, ನನ್ನ ಮಕ್ಕಳಿಗೆಲ್ಲ ಸಿಟ್ಟಿದ್ದೀನಿ. ಇಷ್ಟು ವರ್ಷ ಸೇವಿಸ್ ಮಾಡಿದ್ದೀನಿ. ಕಾಂಗ್ರೆಸ್ ಕಚೇರಿ ಬಳ್ಳಾರಿಯಲ್ಲಿ ಇದ್ದಾಗೆ ನಾನು ಕಚೇರಿ ಮಾಡಿ 16 ವರ್ಷ ಆಯಿತು. ಪುಕ್ಕಟೆ ಎಲ್ಲರಿಗೂ ಕೊಡ್ತೀನಿ, ಪತ್ರಕರ್ತರಿಗೂ ಕಲಾವಿದರಿಗೂ ಎಲ್ಲರಿಗೂ ಕೊಟ್ಟು ಮಾಡ್ತಿದ್ದೀನಿ. ಅಲ್ಲಿಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರು, ಮೊಯ್ಲಿಯವರು, ಪರಮೇಶ್ವರ್ ಎಲ್ಲರೂ ಬಂದು ನೋಡಿದ್ದಾರೆ. ನಾನು 24 ಇಂಟು ಕಾಂಗ್ರೆಸ್ ಬಿಟ್ಟರೆ ನಾನು ಇನ್ನೇನು ಮಾಡಿಲ್ಲ, ಮಾಡೋದೂ ಇಲ್ಲ. ಆ ಕೆಲಸ ಮಾಡಿದ್ದೀನಿ. ಅನೇಕ ಸಲ ನನಗೆ 16 ಸಲ ಆ ಕಾಂಗ್ರೆಸ್ ಆಫೀಸ್ ನುಂಗಿದವರು, ಆ ಕಾಂಗ್ರೆಸ್ ನಿವೇಶನ ನುಂಗಿದವರು ನನಗೆ ಅಡ್ಡ ಬರ್ತಾನೆ ಇದ್ದಾರೆ. 16 ಅವಕಾಶ ಹೋಗಿದ್ದಾವೆ. ಈ ವಯಸ್ಸಾಗಿದೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ದೊಡ್ಡವರಾಗ್ತಾ ಬಂದಿದ್ದಾರೆ. ದಯವಿಟ್ಟು ಕಟ್ಟಕಡೆಗೆ ಅಂತ ತಿಳ್ಕೊಂಡು ಅರ್ಹತೆ ಆಧಾರದ ಮೇಲೆ, ಸೀನಿಯಾರಿಟಿ ಆಧಾರದ ಮೇಲೆ, ಆ ಸಾಧನೆ ಆಧಾರದ ಮೇಲೆ, ಪಕ್ಷ ನಿಷ್ಠೆ ಆಧಾರದ ಮೇಲೆ ದಯವಿಟ್ಟು ನನಗೆ ಇದೊಂದು ಈ ಸಲ ಕೊಡಬೇಕು. ವಯಸ್ಸಾದ್ಮೇಲೆ ಯಾರಿಗೆ ಕೊಡ್ತೀರಿ? ನನಗೆ ಬೇರೆ ಬೋರ್ಡ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ದೇವರಾಣೆ ಬೇಡ, ನೀವೇ ಇಟ್ಕೊಳ್ರಿ. ನಮ್ಮ ವಂಶದಲ್ಲಿ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗ್ತಿದ್ರು ಕೂಡ ನಾನು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದೀನಿ. ಎಲ್ಲರ ಆಶೀರ್ವಾದ ಇದೆ, ಎಲ್ಲರೂ ಪೇಚಾಡ್ತಾರೆ. ಅದನ್ನು ಪರಿಗಣಿಸಿ, ನನ್ನ ಸೇವೆಯನ್ನು ಮತ್ತು ಅರ್ಹತೆಯನ್ನು, ನಿಷ್ಠೆಯನ್ನು ಪರಿಗಣಿಸಿ ದಯವಿಟ್ಟು ನನಗೆ MLC ಮಾಡಬೇಕಂತಂದೇಳಿ ಕೇಳ್ಕೊಳ್ತೀನಿ. ಯಾವುದೇ ನೆಪ ಹೇಳ್ಬೇಡ್ರಿ. ನನಗೆ ಯಾವುದೋ ಸಮಾಧಾನ ಬಹುಮಾನಗಳು ಕೊಡಬೇಡ್ರಿ.